ಹಾಯ್ ಫೋಕ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಚಾ ಲೆಟ್ಸ್ ಟ್ರಾವೆಲ್. ಇವತ್ತು ಬಾರ್ಕೋಟಿಂದ ಯಮುನೋತ್ರಿ ಕಡೆಗೆ ಹೊರಟಿದ್ದೀನಿ. ಇಲ್ಲಿಂದ 48 ಕಿಲೋಮೀಟರ್ಸ್, ಅರೌಂಡ್ 2 hours ಆಫ್ ದ ಜರ್ನಿ. ಇವತ್ತು ಯಮುನೋತ್ರಿ ಟ್ರೆಕ್ಕಿಂಗ್ ಮುಗಿಸಿ ಮತ್ತೆ ಬ್ಯಾಕ್ ಟು ಬಾರ್ಕೋಟ್ ಆ್ಯಂಡ್ ನೋಡೋಣ ಏನೇನು ಸಿಗುತ್ತೆ, ಹಿಂಗೆ ಸಿಗುತ್ತೆ ಅನ್ನೋದು ನೋಡಿಕೊಂಡು ಇಲ್ಲಿಂದ ಮುಂದಕ್ಕೆ ಹೊರಡ್ತಾ ಇರ್ತೀನಿ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಈಗ ಏನಾಗಿದೆ ಅಂದರೆ ಇಲ್ಲೊಂದು ಕಡೆ ಜಾಮ್ ಆಗೋಗಿದೆ ಬಸ್ಗಳದು. ಸೊ ಇಲ್ಲೊಂದು 10 ನಿಮಿಷ ನಮಗೆ ಸಿಕ್ತು ನೋಡೋದಕ್ಕೆ. ಸೊ ಇಲ್ಲಂತೂ ವ್ಯೂ ಅಂತೂ ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ನೋಡ್ತಾ ಇದ್ದೀರಲ್ಲ, ಫುಲ್ ಬೆಟ್ಟ ಗುಡ್ಡಗಳು, ಅದ್ರ ಮೇಲೆ ಜಾಮ್ ಆಗೋಗಿದೆ. ಸುಮಾರು ಇಲ್ಲಿಂದ ನಮಗೆ 18 ಕಿಲೋಮೀಟ್ರ್ ಇದೆ ಯಮುನೋತ್ರಿ. ಸೊ ಇಲ್ಲಿ ಜಾಮ್ ಆಗಿರೋ ಕಾರಣದಿಂದ ಸೊ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ. ಬಟ್ ಇನ್ನೊಂದು ಏನಾಯಿತು ಅಂದರೆ ನಮ್ಮ ಗಾಡಿ ಪಂಚರ್ ಆಗೋಯಿತು. ಸೊ ಪಂಚರ್ ಆಗಿದ್ದ ಕಾರಣದಿಂದ ನಮಗೊಂಚೂರು ಲೇಟ್ ಆಯಿತು. ಸೊ ಬಟ್ ಇಲ್ಲಿ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಸೊ ನಾವು ಇಲ್ಲೇ ನಿಲ್ಲಿಸ್ಕೊಂಡು ಇಲ್ಲೇ ಇದ್ದೀವಿ. ಆ್ಯಂಡ್ ಹಿಂಗೆ ನಿಲ್ಲಿಸಿದಾಗ ಜಾಸ್ತಿ ನಾವು ರೋಡ್ಗಳಿಗೆ ಹೋಗಬಾರ್ದು, ಯಾಕಂದರೆ ಆಪೋಸಿಟಿಂದ ವೆಹಿಕಲ್ಸ್ ಒಂದು ರಿದಮಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಅಡ್ಡಾನೆ ಮಾಡಬಾರ್ದು. ಒಂದು ಸೈಡ್ ಜಾಮ್ ಆಗಿದೆ, ಇನ್ನೊಂದು ಸೈಡಿಂದ ಕ್ಲಿಯರಾಗಿ ವೆಹಿಕಲ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ವೆಹಿಕಲ್ಸ್ ಒಂಚೂರು ಫಾಸ್ಟಾಗಿ ಇರುತ್ತೆ. ಸೊ ಆ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ಅಡ್ಡ ಹೋಗಬಾರ್ದು. ಸೊ ವೆಹಿಕಲ್ಸ್ ಮೂವ್ಮೆಂಟ್ ಇಲ್ಲದೆ ಇದ್ದಾಗ ಮಾತ್ರ ನಾವು ರೋಡಿಗೆ ಹೋಗಬೇಕು, ಇಲ್ಲಾಂದರೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಸೊ ಈಗ ವೆಹಿಕಲ್ ಹೋಯ್ತು ಮತ್ತು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಂಗೆ ಸೊ ಮುಂದಕ್ಕೆ ಹೋಗ್ತಾ ವ್ಯೂ ಸಕ್ಕತ್ತಾಗಿದೆ. ಸೊ ಹಾಗೆ ನೋಡಿಸಿದ್ನಲ್ಲ ನೋಡಿ ಅಲ್ಲಿ. ಸೊ ಅಲ್ಲಿ ಕೆಳಗಡೆ ಯಮುನಾ ಹರಿದು ಹೋಗ್ತಾ ಇದೆ, ಗ್ಲೇಷಿಯರ್ ವಾಟರ್ ಅದು. ಸೊ ಒಂಚೂರು ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಸೊ ಅದು ಯಮುನಾ ಗ್ಲೇಷಿಯರ್ ವಾಟರ್ಸ್ ಹರಿದು ಹೋಗ್ತಾ ಇರೋವಂಥ. 2400 रुपये, हाँ, घोड़े का है 2500 रुपया ओके. और डोली का है 8,000 रुपये. 8,000 रुपये. ये गवर्नमेंट रेट है. एक गवर्नमेंट का रेट है. हाँ जी, हाँ जी. लेकिन एक की तरफ से, लेकिन दो नहीं, तरफ के लिए, आना जाना दोनों साइड से है. दोनों साइड के हाँ जी, लिए. हाँ जी, ओके, दोनों साइड. के बाकी लिए. रास्ते में जैसे रास्ता है पूरा चलने का, उसमें चाय पानी खाना आपके जिम्मे होगा उनका. ओके, हाँ, सिर्फ आपकी तरफ से आने का जाने का पैसा में ले लेगा हाँ जी. बस, है ना. डंडी का लेगा वो 2400 रुपया, घोड़ा सवारी का लेगा 2500 और डोली का लेगा वो 8,000 रुपये. 8,000. प्लस उसमें आपको उनको खाना और चाय पिलाना है. वो आपकी मर्जी, आप खिलाओ पिलाओ ना पिलाओ, हाँ हाँ हाँ. लेकिन खिलाना पिलाना पड़ता है. वो खिलाना. पहले ही बोल देंगे आपको. ओके ओके. और 6 महीने का इधर काम रहता है. हाँ. और 6 महीने का इधर काम ही नहीं है. नहीं है, कुछ ना, नहीं है. कुछ उसके नहीं बाद है. तो बिल्कुल ठप है इधर. और उसी टाइम पे आपका इधर का लोकल का जी. जीवन का कैसा रहता है? जीवन बढ़िया होता है, अपना खेती बाड़ी करते हैं इधर. हाँ ना आलू की पैदावार होती है, सब चीज़ होती है. बाकी अभी सर्दी में जब बर्फ़ पड़ती है तो 3 हाँ. महीने तो घर से बाहर भी नहीं निकलते हैं. नहीं निकलता. 3-4 महीने का राशन इकट्ठा करके रखते हैं. ओह. और एक परिवार में 6-6 टन राशन रख लेते हैं. 6 टन का. हाँ जी, हाँ 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 60 कुंटल. हाँ. क्योंकि ऐसा है ना, 3-4 महीना बहुत समय लग जाता है. 3-4 महीने में बहुत राशन लगता है. हाँ हाँ हाँ. बस बर्फ यही जो है प्रत्येक सीजन में कम से कम 1.5 फीट से जो है 4 फीट तक 4 फुट तक की बर्फ़ पड़ती है. हाँ. कहीं महीने तक नहीं गलती. ठीक है. और इधर बारिश भी ज़्यादा होता है, गर्मी हाँ, बारिश. अब आप बारिश जाओगे टाइम ना, में तो 12 और 2 बजे के बीच में जरूर बारिश होगा. इधर भी पर डे होना है बारिश, पर डे. पर डे पर 2 डे, घंटे हाँ. का. 2 घंटे हो चाहे 10 मिनट हो चाहे 2 मिनट हो, लेकिन बारिश पक्का 100% होगा.
ओके चाहे 2 बूंद गिरे, लेकिन गिरेगा पक्का। पक्का हाँ, बारिश गिरता है। ठीक है। और इधर बारिश का टाइम कोई टूरिस्ट नहीं आता है तो उसका बहुत दिक्कत होता है जाने का आने का। जैसे अदर इस सीजन के बाद आएंगे तो कोई दिक्कत नहीं है, आप आओ। अभी तो कमरा 5,000 का है, उस टाइम पे 500 रुपये में मिलता है। 300, 200, 300 में भी कमरा मिलेगा। हाँ 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 क्योंकि इनकी भी व्यवसाय यही है, ओके उसके बावजूद कुछ नहीं है इनके पास। ठीक है ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಯಮುನೋತ್ರಿಗೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮುಂದೆ ನೋಡ್ತಾ ಇದ್ದೀರಲ್ಲ, ಇದು 8,000 ರೂಪಾಯಿ ಒಬ್ಬರಿಗೆ ಮೇಲೆಯಿಂದ ಕೆಳಗಡೆಗೆ. ಬಟ್ ಯಾರು ನಡೆಯೋಕ್ಕಾಗಲ್ವೋ ಅವ್ರು ಈ ಆಪ್ಷನ್ಸ್ ತಗೊತಾರೆ. ಸೊ ಈ ಥರ ಅವ್ರನ್ನ ಕೂರಿಸ್ಕೊಂಡು 4 ಜನ 4 ಕಡೆಯಿಂದ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇನ್ನು ಮುಂದೇನು ಅದೇ ಥರನೇ ಇರುತ್ತೆ, ಹೋಗ್ತಾ ಇರ್ತಾರೆ. ಸೊ ಹೋಗ್ತಾ ಮುಂದೆ ತೋರಿಸ್ತಾ ಹೋಗ್ತೀನಿ. ಸೊ ಇದು ಒಂಥರ ಆಪ್ಷನ್ ಇಲ್ಲಿ ಇದು ಮಾಡೋದಕ್ಕೆ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಕುದುರೆ ಇಲ್ಲಿ ಹೋಗೋ ಜಾಗ, ನಡ್ಕೊಂಡು ಹೋಗೋ ಜಾಗ. ಸೊ ಹಿಂಗೆ ಹೋಗ್ತಾ ಇರ್ತಾರೆ. ಸೊ ಇಲ್ಲೊಂದು ಪಂಚಿಂಗ್ ಸ್ಟೇಷನ್ ಇದು. ಸೊ ಇಲ್ಲಿ ಬಂದಮೇಲೆ ಪಂಚ್ ಮಾಡಿಸ್ಕೊಂಡು ಹೋಗಬೇಕು. ಸೊ QR ಸ್ಕ್ಯಾನರ್ ಚಾರ್ಧಾಮ್ ಯಾತ್ರದ ಕೊಟ್ಟಿರ್ತಾರಲ್ಲ, ಸೊ ಅದ್ರದ್ದು ಇಲ್ಲಿ ಪಂಚ್ ಮಾಡಿಸ್ಕೊಂಡು ಇಲ್ಲೊಂದು ಟೋಕನ್ ಬರುತ್ತೆ. ಸೊ ಈ ಟೋಕನ್ ಹಿಡ್ಕೊಂಡು ನಾವು ಮೇಲಕ್ಕೆ ಹೋಗಬೇಕು. ಪಂಚ್ ಆಗಿಲ್ಲ ಅಂದರೆ ಯಾತ್ರೆ ಸಫಲ ಅಲ್ಲ ಅಂತ ಅರ್ಥ. ಸೊ ಪಂಚಿಂಗ್ ಈಸ್ ಕಂಪಲ್ಸರಿ. ಆ್ಯಂಡ್ ಇಲ್ಲೊಂಥರ ಚಿಕ್ಕದು ವ್ಯೂ ಪಾಯಿಂಟ್. ಸೊ ಇಲ್ಲಿ ನೋಡೋಂಗಿದ್ರೆ ಗ್ಲೇಷಿಯರ್ಸಿಂದ ವಾಟರ್ ಬರ್ತಾ ಇರೋದಿದು, ಮೇಲೆ ಗ್ಲೇಷಿಯರಿಂದ. ಸೊ ಅಲ್ಲಿ ಮೇಲೆ ಹಿಮದಿಂದ ಇಲ್ಲಿ ಬರ್ತಾ ಇದೆ. ಸೊ ನೋಡ್ಬೋದು ಇಲ್ಲಿ ಹಂಗೆ ಹರ್ಕೊಂಡು ಹಂಗೆ ಹೋಗ್ತಾ ಇದೆ, ಆ ಸೈಡ್ ಹೋಗುತ್ತೆ. ಸೊ ಈ ಥರ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾರೆ. ಇದಕ್ಕೊಂದು ಕಾಸು ಇಸ್ಕೊಳ್ತಾರೆ. ಕಾಸು ಇಸ್ಕೊಳೋದಕ್ಕಿಂತ ಜಾಸ್ತಿ ಆ ಕುದುರೆಗೆ ಸಖತ್ ಹಿಂಸೆ ಕೊಡ್ತಾರೆ. ಸೊ ನಾನು ನೋಡ್ತಾ ಇರ್ಬೋದು, ಪಾಪ ಅಷ್ಟು ವೆಯ್ಟು ಮನುಷ್ಯನ ವೆಯ್ಟ್ ಇಟ್ಕೊಂಡು ಈ ಹಪ್ಪಿಲ್ ಹತ್ತಿಸ್ತಾರೆ. ಸೊ ನಮಗೆ ಬೇಜಾರಾಗುತ್ತೆ, ಪ್ರಾಣಿ ಹಿಂಸೆ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಏನೋ ಬರೋಂಗಿದ್ರೆ ಕಮ್ ಆಸ್ ಅ ಫಿಟ್ ಒನ್ ಈ ಥರ ಬಂದು ಯಾತ್ರೆ ಮಾಡೋದು ಹೆಚ್ಚಲ್ಲ. ಬಟ್ ಯಾತ್ರೆಯಲ್ಲಿ ಈ ಥರ ಪ್ರಾಣಿ ಹಿಂಸೆ ಮಾಡೋದು ತುಂಬ ದೊಡ್ಡ ಇದು. ನಿಮಗೆ ಬಂದಿರೋ ಪುಣ್ಯ ಏನಿಲ್ಲ, ಇದರಿಂದ ನಿಮ್ಗೆ ಇನ್ನು ಪ್ರಾಣಿ ಹಿಂಸೆ ಮಾಡೋದ್ರಿಂದ ನಿಮಗೆ ಬರೋ ಪುಣ್ಯನೂ ಪುಣ್ಯ ಸ್ಥಳಕ್ಕೆ ಬಂದಾಗ ಅಟ್ಲೀಸ್ಟ್ ಮೇಂಟೈನ್ ದಟ್. ನೀವು ಕಷ್ಟ ಬಿದ್ದಾಗ್ತೀರ, ಕೂತ್ಕೊಳ್ಳೋಕೆ ಜಾಗ ಇದೆ, ತಿನ್ನೋಕ್ಕಿದೆ, ಎಲ್ಲದಕ್ಕೂ ಇದೆ. ಸೊ ನೀವು ಬರಬೇಕಾದ್ರೆ ಫಿಟ್ಟಾಗಿ ಬನ್ನಿ, ನಿಧಾನವಾಗಿ ಮಾಡಿ, ಪರವಾಗಿಲ್ಲ. ಬಟ್ ಪ್ರಾಣಿ ಹಿಂಸೆ ಅಂತೂ ಮಾಡಬೇಡಿ. ಇಲ್ಲಿಂದ ಹೋಗ್ತಾ ದಾರಿನೂ ತುಂಬ ಚಿಕ್ಕದಾಗತ್ತೆ. ಆ್ಯಂಡ್ ಕಲ್ಲೂ ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಶಾರ್ಪಾಗಿ ಬರುತ್ತೆ, ತುಂಬ ಇದ್ರಾಗಿರುತ್ತೆ. ನೋಡಿ ಈ ಥರ ಕುದುರೆಗೆ ತುಂಬ ಹಿಂಸೆ ಕೊಡ್ತಾರೆ ಇಲ್ಲಿ. ಸೊ ನೀವು ಯಾವ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಡ್ಕೊಂಬನ್ನಿ, ಯಾವುದೇ ರೀತಿಯಾಗಿ ಬೇರೆ ಥರದಲ್ಲಿ ಬರಬೇಡಿ. ಸೊ ಅಷ್ಟೇ ಹೇಳುತ್ತೀನಿ. ಇಲ್ಲಿ ನೋಡಿ ಹೋಗ್ತಾ ಗ್ಲೇಷಿಯರ್ಸ್ ತುಂಬ ಜೋರಾಗತ್ತೆ. ಮತ್ತು ವ್ಯೂಸು ಅಷ್ಟೇ ತುಂಬ ಸಕ್ಕತ್ತಾಗಿದೆ. ಸೊ ಇಲ್ಲಿ ಕಾಣೋ ವ್ಯೂಸ್ಗಿಂತ ನಾವು ರಿಯಲಾಗಿ ಇಲ್ಲಿ ನೋಡೋ ವ್ಯೂ ಇನ್ನೂ ಡಿಫ್ರೆಂಟ್ ಆಗಿದೆ. ಸೊ ನಾನೇ ನೋಡ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತಾ ಇರೋದಕ್ಕೂ ನಾನು ನೋಡ್ತಾ ಇರೋದಕ್ಕೂ ನಂಗೆ ತುಂಬ ಡಿಫ್ರೆನ್ಸ್ ಕಂಡು ಬಂತು. ನೋಡಿ, ಸೊ ಅಲ್ಲಿ ಮೇಲೆ ಹಿಮಪರ್ವತ. ಸೊ ಇವಾಗ ಅದಕ್ಕೆ ಹೋಗ್ತಾ ಇರೋದು. ಸೊ ನೋಡೋಣ, ಹೋಗ್ತಾ ಇನ್ನಷ್ಟು ವಿಚಾರಗಳು ಹೇಳ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಲ್ಲಿ ಬರೋರು ಕಾಲನ್ನ ಒಂಚೂರು ಜೋರಾಗಿಡಬೇಕು, ಯಾಕಂದರೆ ಇಲ್ಲಿ ಕುದುರೆಗಳು ಹೋಗಿ ಏನಾಗಿರುತ್ತೆ, ತುಂಬ ಜಾರುತ್ತೆ. ಸೊ ಅದೇ ಕಾರಣದಿಂದ ಒಂಚೂರು ಗಟ್ಟಿಯಾಗಿ ಕಾಲಿಡಬೇಕು. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ತುಂಬ ತಳ್ಕೊಂಡು ಹೋಗ್ಬಿಡ್ತಾರೆ ಕುದುರೆ, ಅವರು ಕೂತ್ಕೊಂಡಿರ್ತಾರಲ್ಲ ತಳ್ಕೊಂಡು ಹೋಗ್ತಾ ಓಡಾಡ್ತಾರೆ. ಆಮೇಲೆ ಡೋಲಿಯವರು ಅಷ್ಟೇ, ನೀವು ಇದ್ದೀರಾ ಅಂತಲೇ ಸುಮ್ಮನೆ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ.
ಸೊ ಆದ ಕಾರಣ ಸೊ ನಿಮಗೆ ಸುಸ್ತಾಯಿತು ಅಂದರೆ ಸೈಡಲ್ಲಿ ನಿಂತ್ಕೊಂಬಿಡಿ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ನಮ್ಮ ಪಾಡಿಗೆ ನಾವು ಹೋಗ್ಬೋದು ಅಷ್ಟೇ. ಸೊ ಇದು ಯಾವಾಗೋ ಲ್ಯಾಂಡ್ ಸ್ಲೈಡ್ ಆಗಿ ಬಿದ್ದಿರೋದು, ಯಾವಾಗಂತ ಗೊತ್ತಿಲ್ಲ. ಸೊ ನೋಡಿ, ಲ್ಯಾಂಡ್ ಸ್ಲೈಡ್ ಆಗಿ ಎಲ್ಲ ಹಂಗೆ ಬಿದ್ದು ದೊಡ್ಡದಾಗಿ ಬಂಡೆಗಳೇ ಬಂದು ಬಿದ್ದೋಗಿದೆ. ಸೊ ಅದ್ರ ಮಧ್ಯದಲ್ಲಿನೂ ನಮ್ಮನ್ನ ಹತ್ರ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ನೋಡ್ಬೋದು ಲ್ಯಾಂಡ್ ಸ್ಲೈಡ್ ಇದು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಅದೇ ಹಿಮ. ಸೊ ಹಿಮ ಪರ್ವತ ಇಲ್ಲಿಂದ ಯಮುನೋತ್ರಿ ಹರಿತಾ ಇದೆ. ಸೊ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಹಿಮ ಬೆಟ್ಟ ಅಲ್ಲಿಂದ ಚಿಕ್ಕದಾಗಿ ನಡ್ಕೊಂಬರ್ತಾ ಇರೋ ಯಮುನೋತ್ರಿ. ಹಂಗೆ ಗ್ಲೇಷಿಯರ್ಸಲ್ಲಿ ನಡ್ಕೊಂಬಂದು ಬಂದು ಇಲ್ಲಿ ಬರುತ್ತೆ. ಸೊ ನೀವು ನೋಡ್ಬೋದು, ಗ್ಲೇಷಿಯರ್ಸಿಂದ ಹರ್ಕೊಂಬರ್ತಾ ಇರೋ ನೀರು ಮೇಲೆಯಿಂದ ಕೆಳಗಡೆಗೆ ಹಂಗೆ ಹರ್ಕೊಂಬಂದು ಹಂಗೆ ಹೋಗ್ತಾ ಇದೆ. ಸೂಪರ್ ವ್ಯೂ. ಹತ್ತಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನೋ, ಬಟ್ ಇದನ್ನು ನೋಡಿದ್ರೆ ಅಷ್ಟೇ ಖುಷಿ ಆಗ್ತಾಯಿದೆ, ಮಜಾ ಇದೆ. ಸೊ ಇನ್ನು ನಾನು ಹತ್ಬೇಕಾಗಿರೋದು ಅಲ್ಲೂರ್ಗೂ ಹೋಗಬೇಕು. ಸೊ ನಾನು ನಿಧಾನವಾಗಿ ಹೋಗ್ತಾ ಇರೋದು, ಅರ್ಜೆಂಟ್ ಅಂತೂ ಮಾಡ್ತಾನೇ ಇಲ್ಲ. ಆರಾಮಾಗಿ ಕೂತ್ಕೊಂಡು ವ್ಯೂ ನೋಡಿಕೊಂಡು ಈ ತಂಪಾಗಿರೋ ಗಾಳಿನ ತಗೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಗ್ಲೇಷಿಯರ್ ವಾಟರ್ ನೋಡ್ತಾ ಇದ್ದೀರಾ. ಸೊ ಮೇಲೆಯಿಂದ ಹಿಮದಿಂದ ಕರ್ಕೊಂಡು ಅಲ್ಲಿಂದ ಬರ್ತಾ ಇರೋ ವಾಟರ್. ಇದು ಕಂಪ್ಲೀಟ್ ಗ್ಲೇಷಿಯರ್ ವಾಟರ್. ಎಷ್ಟು ಫೋರ್ಸ್ ಇದೆ ಅಂದರೆ ಅಷ್ಟು ಫೋರ್ಸ್ ಇದೆ. ಫೈನಲಿ ಯಮುನೋತ್ರಿ ದರ್ಶನ್. ಸೊ ಇಲ್ಲಿಂದ ಮೊಬೈಲು ಅಲೌಡ್ ಇಲ್ಲ. ಸೊ ಯಮುನೋತ್ರಿ ದರ್ಶನ್ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ. ಚಲೋ. ಸೊ ಇದು ಕೂಡ ಗ್ಲೇಷಿಯರ್ಸಿಂದ ಬರ್ತಾ ಇರೋ ವಾಟರ್, ಬಟ್ ನೋಡ್ಬೋದು ಹೊಗೆ ಹೋಗ್ತಾ ಇದೆ. ಎಷ್ಟು ಬಿಸಿ ಇದೆ ಅಂದರೆ ಅಷ್ಟು ಬಿಸಿ ಇದೆ. ಆ್ಯಂಡ್ ಇಲ್ಲಿ ನಾನು ಪ್ರಸಾದ ತೊಗೊಂಡಿದ್ದೀನಿ. ಸೊ ಇದು ಮಂಗಳವಾರ ಮನೇಲೆಲ್ಲ ಸ್ವೀಟ್ ಮಾಡಿ ತಿನ್ಬೇಕಂತ. ಸೊ ಅವ್ರು ಬಿಸಿ ನೀರಲ್ಲಿ ಅದ್ದಿ ಕೊಟ್ಟಿದ್ದಾರೆ. ಸೊ ಎಷ್ಟು ಬಿಸಿ ಇದೆ ಅಂದರೆ ಅಷ್ಟು ಬಿಸಿ ಇದೆ. ಸೊ ಇಲ್ಲಿನ ಮಹಿಮೆ ಇದು. ಸೊ ಇದು ಪವಿತ್ರ ಸ್ನಾನ ಇಲ್ಲಿ ಮಾಡ್ತಾ ಇರೋದು. ಸೊ ಸಿನ್ಸ್ ನಾವು ಮಾಡಿ ಬಂದುಬಿಟ್ಟಿದ್ದೀವಿ. ಸೊ ಆ್ಯಂಡ್ ಇಲ್ಲಿ ಜೊತೆಗೆ ಯಾರು ಇಲ್ಲದೆ ಇರೋ ಕಾರಣದಿಂದ ಬ್ಯಾಗ್ಗಳು ಇಲ್ಲೆಲ್ಲ ಇಡೋದು ಅಷ್ಟೊಂದು ಇದಿಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಸ್ನಾನ ಮಾಡ್ತಿಲ್ಲ ನಾನು. ಬಟ್ ಫುಲ್ ಹಾಟ್ ವಾಟರ್ ಇಲ್ಲಿ ಬರ್ತಾ ಇರೋದು. ಎಷ್ಟು ಬಿಸಿ ಇದೆ ಅಂದರೆ ಅಷ್ಟು ಬಿಸಿ ಇದೆ ಇಲ್ಲಿ ವಾತಾವರಣ. ಸೊ ಇಲ್ಲಿ ನೀರು ಬರ್ತಾ ಇದೆ. ಸೊ ಎಷ್ಟು ಬಿಸಿ ಇದೆ ಅಂದರೆ ನಾನು ಈಗ ತಾನೇ ಮುಟ್ಟಿದೆ. ಸೊ ಕೈ ಸುಡೋ ಅಷ್ಟು ಬಿಸಿ ಇದೆ. ಇಲ್ಲಿ ಅವರು ಹಂಗೆ ಸ್ನಾನ ಮಾಡ್ತಿದ್ದಾರೆ. ಸೊ ಸಖತ್ ಪವರ್ಫುಲ್. ಇಲ್ಲಿ ಪಕ್ಕದಲ್ಲಿ ಗ್ಲೇಷಿಯರ್ಸ್ ಹೋಗ್ತಾ ಇದೆ, ಅಲ್ಲಿ ಐಸ್ ಕೋಲ್ಡ್ ವಾಟರ್. ಬಟ್ ಇಲ್ಲಿ ಮಾತ್ರ ಎಷ್ಟು ಬಿಸಿ ಇದೆ ಅಂದರೆ ಅಷ್ಟು ಬಿಸಿ ಇದೆ. ಸೊ ದ್ಯಾಟ್ಸ್ ಅ ಪವರ್ ಆಫ್ ದಿಸ್ ಪ್ಲೇಸ್. ಯಮುನೋತ್ರಿ ಟ್ರೆಕ್ಕಿಂಗ್ ಮುಗಿಸ್ದೆ, ಯಮುನೋತ್ರಿ ದರ್ಶನ ಆಯಿತು. ತುಂಬ ಸಖತ್ತಾಗಿತ್ತು. ಬಟ್ ಇಲ್ಲಿ ತಪ್ಪುಗುಂಡಲ್ಲಿ ಸ್ನಾನ ಮಾಡೋಕ್ಕಾಗಿಲ್ಲ, ನಾನೇನು ತಂದಿರಲಿಲ್ಲ. ಸೊ ಅದೊಂದು ಬೇಜಾರಿದೆ. ಇಲ್ಲಿಂದ ಮುಗಿಸ್ಕೊಂಡು ನಾನು ನೆಕ್ಸ್ಟು ಉತ್ತರ ಕಾಶಿಗೆ ಹೊರಡ್ತಾ ಇದ್ದೀನಿ. ಬಟ್ ಉತ್ತರ ಕಾಶಿಗೆ ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀನಿ. ಬಟ್ ಈಗ ಬ್ಯಾಕ್ ಟು ಬಾಕೋಟ್ ಅಲ್ಲೇ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಉತ್ತರ ಕಾಶಿಗೆ ಹೊರಡ್ತೀನಿ. ಅಲ್ಲಿಂದ ಉತ್ತರ ಕಾಶಿಯಲ್ಲಿ ಸ್ಟೇ ಮಾಡಿ ಅಲ್ಲಿಂದ ಗಂಗೋತ್ರಿಗೆ ಹೋಗೋದು ಪ್ಲ್ಯಾನು. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ದ ನೆಕ್ಸ್ಟ್. ಸ್ಟೇ ಟ್ಯೂನ್ ಟು ಮೈ ಚಾನಲ್. ಮಚಾ ಲೆಟ್ಸ್ ಟ್ರಾವೆಲ್.